ಹೇ ಆಲ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಸೊ ಇವತ್ತು ಮಂಡೇ. ಸೊ ಟೈಮ್ ಬಂದುಬಿಟ್ಟು ಈವ್ನಿಂಗು 5 o'clock ಆಗಿದೆ. ಸೊ ಇವಾಗ ನೀಟಾಗಿ ಫ್ರೆಶ್ನಪ್ ಆಗಿಬಿಟ್ಟು ಹೆಡ್ ಬಾತ್ ಮಾಡಬೇಕಾಗಿತ್ತು. ಸೊ ಹಾಗಾಗಿ ಐ ಟುಕ್ ನೀಟ್ ಶಾರ್ ಆ್ಯಂಡ್ ಸ್ವಲ್ಪ ಹೊತ್ತು ಕೂದಲನ್ನ ಒಣಗಿಸ್ಕೊಳೋದಕ್ಕೆ ಬಿಡ್ತೀನಿ ಆ್ಯಂಡ್ ಸ್ವಲ್ಪ ಟವಲ್ ಕಟ್ಕೋತೀನಿ ಬಿಕಾಸ್ ಇಟ್ ಹ್ಯಾಸ್ ಟು ಆಲ್ ಗೆಟ್ ರಿನ್ಸ್ ದ ವಾಟರ್ ರೈಟ್. ಸೊ ಹಾಗಾಗಿ ಆ್ಯಂಡ್ ಇವಾಗ ಟೀ ಟೈಮ್ ಅಲ್ವಾ, ಸೊ ಟೀಗೆ ಇಟ್ಕೊಳ್ಳೋಣ ಅಂತ ಅಂದ್ಕೊಂಡು ರೆಡಿ ಮಾಡ್ಕೊಳ್ಳೋಣ ಅಂದ್ಕೊತಾ ಇದ್ದೆ. ವೈ ಬಿಕಾಸ್ ಈವ್ನಿಂಗ್ ಟೈಮ್ ಆಗಿರೋದ್ರಿಂದ ಮೈಂಡ್ ರಿಫ್ರೆಶ್ಮೆಂಟ್ ಬೇಕು ಓದೋದಕ್ಕೆ ಆ್ಯಂಡ್ ಫಾರ್ ವ್ಲಾಗಿಂಗ್ ಆಲ್ಸೋ. ಹೀಗೆ ಪ್ರೋತ್ಸಾಹ ನೀಡಿ ನನ್ನ ಚಾನಲ್ಗೆ ಮತ್ತು ನನಗೆ ಅಂತ ಹೇಳ್ತಾ ಇವತ್ತಿನ ಒಂದು ಡೈಲಿ ವ್ಲಾಗ್ನ ಶುರು ಮಾಡ್ತಾಯಿದ್ದೀನಿ. ಆ್ಯಂಡ್ ಅಫ್ಕೋರ್ಸ್ ಎಲ್ಲ ಕ್ಲೀನಿಂಗ್ ಆಯಿತು, ಕಸ ಎಲ್ಲ ಅಂದ್ಕೊಂಡಾಯಿತು, ಪಾತ್ರೆ ಎಲ್ಲ ನೀಟಾಗಿ ಅಂದ್ಕೊಂಡಾಯಿತು. ಇವಾಗ ಟೀಗೆ ಇಡೋ ಟೈಮ್ ಅಲ್ವಾ, ಸೊ ಟೀಗೆ ಇಟ್ಕೊಂಡು ಸೊ ಟೀ ಕುಡಿಯೋದ್ರ ಮೂಲಕ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾಯಿದ್ದೀನಿ. ಆ್ಯಂಡ್ ಅಂತ ಏನು ಸ್ಪೆಷಲ್ಲಾಗಿ ಪರ್ಟಿಕ್ಯುಲರಾಗಿ ಹೀಗೀಗೆ ವ್ಲಾಗ್ ಹೋಗಬೇಕು ಮಾಡಬೇಕು ಅಂತ ಏನಿಲ್ಲ. ಸೊ ಹೌ ದ ಡೇಸ್ ಗೋಸ್, ಹೌ ದ ಟೈಮ್ ಗೋಸ್, ದ ವ್ಲಾಗಿಂಗ್ ಆಫ್ ಮೈ ಮೈಂಡ್ ಸೆಟ್ ಆಲ್ಸೋ ವಿಲ್ ಬಿ ಪ್ರಿಪೇರ್ಡ್ ಟು ದಟ್ ಓನ್ಲಿ. ಆ್ಯಂಡ್ ಅನ್ಬಾಕ್ಸಿಂಗ್ ವಿಡಿಯೋ ನೋಡಿದ್ರ? ಸೊ ಆ್ಯಕ್ಚುಲಿ ಅನ್ಬಾಕ್ಸಿಂಗ್ ವಿಡಿಯೋನ ನಾನು ಪರ್ಟಿಕ್ಯುಲರಾಗಿ ರೀಜ್ನಲ್ ಆಗಿ ಇನ್ ಡೀಟೇಲ್ ಆಗಿ ಹೇಳ್ಬೇಕಾಗಿತ್ತು ಫೋನ್ ಬಗ್ಗೆ. ಬಟ್ ಐ ವಾಂಟ್ ಟು ಕೀಪ್ ನನಗೆ ಅಸ್ಥೆಟಿಕ್ ವಿಡಿಯೋಸ್ ತುಂಬ ನೋಡ್ತಾ ಇರ್ತೀನಿ, ಲೈಕ್ ರಿಲೇಟೆಡ್ ಟು ಅನ್ಬಾಕ್ಸ್ ಮಾಡೋದು, ದಟ್ ಮ್ಯೂಸಿಕ್ ಆ್ಯಂಡ್ ಆಲ್. ಸೊ ನನಗೆ ಹೇಗೆ ಪ್ರಯತ್ನ ಮಾಡಿದ್ದೀನಿ. ಸೊ ಅದ್ರ ತಕ್ಕನ ಹಾಗೆ ವಿಡಿಯೋ ಬಂದಿದೆ. ಸೊ ಹೋಪ್ಫುಲಿ ಎಲ್ಲ ನೋಡಿ ಲೈಕ್ ಮಾಡಿ ಸಪೋರ್ಟ್ ಮೀ. ಹೀಗೆ ಸಪೋರ್ಟ್ ಮಾಡ್ತಾ ಇದ್ದರೆ ನನಗೂ ಒಂಥರ ಮೋಟಿವೇಶನ್ ಆದಂಗೆ ಆಗುತ್ತೆ. ವೀಡಿಯೋಸ್ ಮಾಡಬೇಕು, ಡೈಲಿ ಅಪ್ಲೋಡ್ ಮಾಡಬೇಕು, ವ್ಯೂವರ್ಸ್ಗೆ ನಾನು ಕರೆಕ್ಟಾಗಿ ಒಂದು ನನ್ನ ಕಡೆಯಿಂದ ಮೋಟಿವೇಶ್ನಲ್ ವೀಡಿಯೋಸ್ ನಿಮಗೂ ಕೂಡ ಸಿಗುತ್ತೆ ಅಂತ ಹೇಳ್ತಾ ನಾನು ಮೋಟಿವೇಟ್ ಆಗ್ತಾ, ನಿಮ್ಮಿಂದ ನಾನು ಮೋಟಿವೇಟ್ ಆಗೋದು, ನನ್ನಿಂದ ನೀವು ಮೋಟಿವೇಟ್ ಆಗೋದು. ಸೊ ದಿಸ್ ಇಸ್ ವಾಟ್ ದ ಲೈಫ್ ಗೋಸ್ ಆನ್ ರೈಟ್. ಬನ್ನಿ ಆಗಿದೆ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಹಾಗಿದ್ರೆ ಟೀಯನ್ನು ಅಂದ್ಕೊಂಡೆ, ಬಟ್ ಬೇಡ, ಬೆಳಗ್ಗೆ 2 times ಆಲ್ರೆಡಿ ಟೀ ಕುಡಿದಿದ್ದೀನಿ. ಆ್ಯಂಡ್ ಸೊ ಹಾಗಾಗಿ ಹಾಲು ಮತ್ತು ಈ ಸಣ್ಣವರಿದ್ದಾಗ ಲಿಟಲ್ ಹಾರ್ಟ್ಸ್ ಅಂತ ಬರೋದು ನೋಡಿ, ಸೊ ಅದನ್ನು ಹಾಲಿಗೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡು ಹಂಗೆ ಚೆನ್ನಾಗಿ ತಿಂತಾಯಿದ್ದೆ ನಾನು. ಸೊ ನನ್ನ ಫ್ರೆಂಡ್ಸ್ ಲೈಕ್ ನಮ್ಮ ಏಜ್ ಗ್ರೂಪ್ ಅವ್ರಿಗೆ ಗೊತ್ತಿರುತ್ತೆ. ಸೊ ಹ್ಯಾವಿಂಗ್ ಅ ಲಾಟ್ಸ್ ಆಫ್ ಫನ್. ಸೊ ಯಾರಿಗಾನ ಈ ಥರ ಹ್ಯಾಬಿಟ್ ಯಾರಿಗಾದ್ರೂ ಈ ಹ್ಯಾಬಿಟ್ ಅವಾಗ ಸಣ್ಣ ವಯಸ್ಸಲ್ಲಿ ಇತ್ತಪ್ಪ ಅಂದರೆ ಕಾಮೆಂಟ್ ಮೂಲಕ ನನಗೆ ತಿಳಿಸಿ. ಏನು ಹೇಳಬೇಕೋ ಗೊತ್ತಾಗ್ತಾ ಇಲ್ಲ, ಎಲ್ಲ ಮರ್ತೋಗ್ತಿದೆ. ಓ ಗಾಡ್, ರಿಯಲಿ ದಯವಿಟ್ಟು ಇದಕ್ಕೆಲ್ಲ ಆಡ್ಕೋಬೇಡಿ ಮತ್ತು ಕಾಮೆಂಟ್ ಮೂಲಕ. ಲೈಕ್ ಸಡನ್ನಾಗಿ ಅದೊಂದು ಬಾಯಲ್ಲೇ ತುದಿಲೇ ಇದೆ, ಬಟ್ ಆ ವರ್ಡ್ ಒಳಗೆ ಬರ್ತಾರೆ. ಸೊ ಗೆಟಿಂಗ್ ಕನ್ಫ್ಯೂಸ್ಡ್. ಸೊ ಬನ್ನಿ ತೋರಿಸ್ತೀನಿ. ಹಾಲು ಕಾಯೋದಕ್ಕೆ ಇಟ್ಕೊಂಡಿದ್ದೀನಿ. ಹಾಗೆ ಎಷ್ಟು ವಾಶ್ ಮಾಡಿಬಿಟ್ಟು ಇವತ್ತು ನೀಟಾಗಿ ಟವಲಲ್ಲಿ ಒಣಗಲಿ ಅಂತ ಬಿಟ್ಟಿದ್ದೀನಿ. ಇಷ್ಟು ದಿನಕ್ಕೆ ಇವತ್ತು ಈ 2 ವಿಂಡೋನು ಓಪನ್ ಮಾಡಿ ಇಟ್ಕೊಂಡಿದ್ದೀನಿ. ನನ್ನ ಲಿಟಲ್ ಹಾರ್ಟ್ಸ್ದು ನನ್ನ ಫೇವ್ರೆಟ್ ಇದನ್ನ ಇವಾಗ ತಿನ್ಕೊತ ನಿಮ್ಮೊಟ್ಟಿಗೆ ಕೆಲವೊಂದು ವಿಷಯಗಳಿದ್ದಾವೆ. ಸೊ ಅದನ್ನು ಮಾತಾಡ್ತೀನಿ. ಸೊ ಮಾತಾಡ್ತಾ ವಿಲ್ ಹ್ಯಾವ್ ಲಿಟಲ್ ಹಾರ್ಟ್ಸ್.
ಬಿಸಿಲು ಆರ್ ಸೈಡ್ ಇದು